ಬಿಡಿಸಣ್ಣ, ಭಸ್ಮವ ನಮಗೆ ನೀಡಣ್ಣ, ಮಹಿಮಾ ಪುರುಷನು ನೀನಣ್ಣ, ವಚನದ ಅಮೃತ ಉಣಿಸಣ್ಣ. ಜಯ ಗುರುದೇವ ಬಸವಣ್ಣ, ಬಾಗೇವಾಡಿಯ ನಮ್ಮಣ್ಣ. ದಾಸೋಹ ಮೂರ್ತಿಯೇ ಬಸವಣ್ಣ, ಧರ್ಮದ ದಾರಿಗೆ ನಡೆಸಣ್ಣ, ಶರಣರ ಬಳಗಕ್ಕೆ ಹಿರಿಯಣ್ಣ, ಶರಣು ಶರಣು ಶ್ರೀ ಬಸವಣ್ಣ. ಜಯ ಗುರುದೇವ ಬಸವಣ್ಣ. ಏನು ನಾಶವಾಗುವುದು? ವೃಕ್ಷದ ಕೆಲವು ಎಲೆಗಳು ಬಿದ್ದು ಹೋಗಿ ಹೊಸ ಎಲೆಗಳು ಹುಟ್ಟಬಹುದು. ಅದನ್ನು ಆನಂದ ಅಥವಾ ದುಃಖದ ಕಾರಣವೆಂದು ಹೇಳಲಾಗದು. ಎಲೆಗಳ ಹುಟ್ಟಿನ ಉದ್ದೇಶ ಹಾಗೂ ಅವುಗಳ ಜೀವನದ ಅರ್ಥ ಕೇವಲ ವೃಕ್ಷವನ್ನು ಜೀವಸಹಿತ ಇಡುವುದೇ ಆಗಿರುತ್ತದೆ. ಹಾಗೆಯೇ ಮನುಷ್ಯನ ಜನ್ಮ ಹಾಗೂ ಜೀವನದ ಕಾರಣ ವಾಸ್ತವವಾಗಿ ಸಮಾಜದ ಸುಖವೇ ಆಗಿರುತ್ತದೆ. ಸಮಾಜ ಈ ಜಗತ್ತಿಗಾಗಿ, ಈ ಇಡೀ ಜಗತ್ತು ಸೃಷ್ಟಿಗಾಗಿ ಹಾಗೂ ಈ ಸಂಪೂರ್ಣ ಸೃಷ್ಟಿಯು ಸ್ವಯಂ ಪರಮಾತ್ಮನಿಗಾಗಿ ಇರುವುದು ಪಾರ್ಥ. ಯಾರು ಈ ಸತ್ಯವನ್ನು ಅರಿಯುತ್ತಾರೋ ಅವರಿಗೆ ಧರ್ಮದ ಮಾರ್ಗ ಎಂದಿಗೂ ಸ್ಪಷ್ಟವಾಗಿ ಕಾಣಿಸುತ್ತದೆ. ಯಾವ ರೀತಿ ವರ್ಷಾ ಋತುವಿಗೂ ಮೊದಲು ಮೋಡಗಳಿಂದ ಕೂಡಿದ ಆಕಾಶವೂ ಕೂಡ ಕೊಳೆಯಾಗಿ ಕಾಣುವುದೋ ಹಾಗೂ ಧೂಳಿನಿಂದ ಕೂಡಿದ ಮಣ್ಣು ಕೂಡ ಕೊಳೆಯಾಗಿ ಕಾಣುವುದೋ ಅಂತಹುದೇ ಸ್ಥಿತಿ ಇದೆ ಎಂದು. ಆದರೆ ಮಳೆಯ ನಂತರ ಆಕಾಶ ಹಾಗೂ ಪೃಥ್ವಿ ತೊಳೆದು ಸ್ವಚ್ಛವಾಗುತ್ತವೆ. ಹಾಗೆಯೇ ಈ ಯುದ್ಧದ ನಂತರ ಸಮಾಜ ಹಾಗೂ ಜಗತ್ತು ತೊಳೆದು ಸ್ವಚ್ಛವಾಗುವುದು ಪಾರ್ಥ. ನಾನು ನಿಮ್ಮ ಮಾತನ್ನು ಕೇಳುತ್ತಿರುವೆ ಮಾಧವ. ಭೂಮಿ ಮೇಲೆ ಕತ್ತಲಿ ಹೋಗಬೇಕಾದ್ರೆ ಸೂರ್ಯ ಬರಬೇಕು. ಮನೆಯೊಳಗಿನ ಕತ್ತಲೆ ಅಳಿಬೇಕಾದ್ರೆ ಒಬ್ಬಕ್ಕೆ ತಾಯಿ ದೀಪ ಹಚ್ಚಬೇಕು. ನಮ್ಮ ಮನಸ್ಸಿನೊಳಗಿರುವಂಥ ಕತ್ತಲೆ ಅಳಿಬೇಕಾಗಿತ್ತಂದ್ರೆ ಸಿದ್ದೇಶ್ವರಪ್ಪಳ ಜ್ಞಾನದ ಮಾತು ಕೇಳಬೇಕು ಜೀವನದಲ್ಲಿ. ಇನ್ನು ಮುಂದಿನ ದಿನಮಾನದಾಗ ಹೇಗ್ರಿ ಅಂತ ನೀವು ನನ್ನೊಂದು ಮಾತು ಕೇಳ್ಬೋದು. ಅಪ್ಪಗಳು ಜಗತ್ತಿನಲ್ಲಿ ಅಮರ ಆದರು, ಇತಿಹಾಸದಲ್ಲಿ ಉಳಿದರು ಅಲ್ರಿ. ಯಾವ ಪುತ್ಥಳಿಯಲ್ಲಿ ಯಾವ ಬರಹದಲ್ಲಿ ಇಂಥವ್ರು ಇದ್ರಂತ ಉಳಿಯೋಕ್ಕಿಂತನೂ ಕೂಡ ಅಪ್ಪಗಳು ಜ್ಞಾನ ರೂಪದಲ್ಲಿ ಅವರಿಗಾಗಿ ಒಂದು ದೊಡ್ಡ ಸಮಾಧಿ ಮಾಡಬೇಕು, ದೊಡ್ಡ ಮಂದಿರ ಕಟ್ಟಬೇಕು, ಬಂಗಾರ ಮಂದಿರ ಕಟ್ಟಬೇಕು, ಏನೋ ಸ್ಮಾರಕ ಮಾಡಬೇಕಂತ ನಾವೆಲ್ಲರೂ ಭಕ್ತರು ಇಚ್ಛೆ ಪಟ್ಟಾಗ ಅವರಂದರು ಏನೂ ಇರಬಾರದು. ಸಾವಿರಾರು ವರ್ಷಗಳಾದ ಮೇಲೆ ಕಟ್ಟಿದಂಥ ಗುಡಿ ಬಿದ್ದು ಹೋಗ್ಬೋದು, ಸ್ಮಾರಕ ಬಿಸಲಾಗ ನಿಂತು ಒಂದಿನ ಏನೋ ಚೆಲ್ಲಿ ಹೋಗ್ಬೋದು. ಅದಕ್ಕಾಗಿ ಜಡವಾಗಿರ್ತಕ್ಕಂಥ ಗುಡಿ ಮಂದಿರಗಳನ್ನು ಕಟ್ಟಿ ನನ್ನ ಸಲುವಾಗಿದು ಇಂಥವ್ರದ್ದು ಅಂತ ಅನ್ನೋಕ್ಕಿಂತನೂ ಕೂಡ ಅದನ್ನು ಕೂಡ ಅಗ್ನಿಗೆ ಕೊಡ್ರಿ. ಅಗ್ನಿ ದೇವತೆ ಮುಟ್ಟಂದ್ರೆ ಅದೆಲ್ಲವೂ ಪವಿತ್ರ ಆಗ್ತದೆ, ಭಸ್ಮ ಆಗ್ತದೆ. ಅದನ್ನು ಸಮುದ್ರಕ್ಕೆ ಹಾಕಿಬಿಡ್ರಿ, ನಂದನ್ನೋದು ಏನೋ ಉಳಿಬಾರ್ದು ಅಂತ ಪೂಜೆ ಅಪ್ಪಗಳು ಅವ್ರು ಇದ್ರಾಗ ಬರ್ದಾರ ನೋಡ್ರಿ. ನಮ್ಮದನ್ನೋದು ಏನೂ ಉಳಿಬಾರ್ದು ಅಂದರೆ ಇಂಥ ದೊಡ್ಡ ಜ್ಞಾನಿಗಳು ಈಗಿನ ಯುಗದಾಗ ನೀವು ದೇವರು ನೆನಪು ಉಳಿಬೇಕಲ್ಲ, ಮರೆತು ಹೋಗಬಾರ್ದು. ಒಂದು ಗುಡಿ ಕಟ್ಟಿ ನನ್ನನ್ನು ನೋಡಬೇಡಿ, ಒಂದು ಸಮಾಧಿ ಮಾಡಿ ನನ್ನನ್ನು ನೋಡಬೇಡ್ರಿ, ಒಂದು ಪುತ್ಥಳಿ ಒಂದು ಸ್ಮಾರಕ ಮಾಡಿ ನನ್ನನ್ನು ನೋಡಬೇಡ್ರಿ. ಮತ್ತು ನಾವು ಎಲ್ಲರೂ ಭಕ್ತರಂದ್ರೆ ಎಲ್ಲಿ ನೋಡೋದು? 50-60 ವರ್ಷಗಳ ಪರ್ಯಂತರವಾಗಿ
ಭಗವದ್ಗೀತೆ, ಉಪನಿಷತ್ತ, ವಚನಶಾಸ್ತ್ರ, ಭಗವತ್ ಚಿಂತನೆ, ಇಂಥ ನೂರಾರು ಏನು ಗ್ರಂಥಗಳದಾವಲ್ಲ, ಅವರು ಬರೆದಿರ್ತಕ್ಕಂಥ ಗ್ರಂಥಗಳು, ಅವರು ಮಾತಾಡಿರುವಂಥ ಮಾತೈತೆಲ್ಲ ಈ ಭೂಮಿ ಇರುವವರೆಗೆ, ಸೂರ್ಯಚಂದ್ರ ಇರುವವರೆಗೆ ಆ ಜ್ಞಾನ ಎಂದೂ ಬಿದ್ದು ಹೋಗಂಗಿಲ್ಲ, ಎಂದೂ ಅಳೆದು ಹೋಗಂಗಿಲ್ಲ. ಆ ಜ್ಞಾನದೊಳಗೆ ನನ್ನನ್ನು ನೋಡ್ರಿ. ಬಹಳ ಕಲಿತೇವಿ. ಎದಕ್ಕೆ ಕಲಿಯೋದು? ಆನಂದವಾಗಿ ಬದುಕೋದಕ್ಕೆ. ಹೌದಲ್ಲ ಹೇಳಿ? ಬಹಳ ಕಲಿತಾನ ಆನಂದ ಅನ್ನೋದೇ ಗೊತ್ತಿಲ್ಲ, ತಗೊಂಡೇ ಮಾಡೋದು. ಒಂದು ದಿವಸ ನಗಲಿಲ್ಲ, ಹೌದಲ್ಲ ಹೇಳಿ? ಏನು ಆನಂದ ಆಯಿತು ಅಂತ ಒಂದು ಶಬ್ದ ನುಡಿಲಿಲ್ಲ, ಆ ಮನುಷ್ಯ ಎಷ್ಟು ಶಾಣೆ ಇದ್ದರ್ರಿ ಏನು ಮಾಡೋದು? ತಲೆಯಾಗ 1000 ಪುಸ್ತಕದಾವ, ಆದರೆ ಎದ್ಯಾಗ ಒಂದು ಆನಂದದ ಹನಿ ಇಲ್ಲ. ಹೇಳಿ ಹೆಂಗೆ ಬದುಕಬೇಕು? ನಮಗೆ ಶಿಕ್ಷಣ ಬಹಳ ಇರಬೇಕಂತಲ್ಲ, ಕಡಿಮೆ ಇರಬೇಕಂತಲ್ಲ, ಅದು ಮಹತ್ವದ್ದಲ್ಲ. ಮಸ್ತ್ ಓದ್ರಿ, ಮಾಡ್ರಿ, ಗಳಿಸ್ರಿ, ಎಲ್ಲ ಮಾಡಿ, ಆದರೆ ಎದೆಯೊಳಗೆ ಆನಂದ ಇರಬೇಕು. ಬಹಳ ದೊಡ್ಡ ಮಹಾನುಭಾವ ಆತ, ಸಂತ ತುಕಾರಾಮನಂಗ, ಬಹಳ ದೊಡ್ಡ ವಿದ್ವಾಂಸ. ಇಂಥ ಈಶ್ವರಚಂದ್ರ ವಿದ್ಯಾಸಾಗರ್, ಆತ ಕಲ್ಕತ್ತಾದಲ್ಲಿ ಇದ್ದ. ಆತನ ತಾಯಿ ಒಂದು ಹಳ್ಳಿಯಲ್ಲಿ ವಾಸ ಮಾಡಿದ್ಲು. ಈಶ್ವರಚಂದ್ರ ವಿದ್ಯಾಸಾಗರ ಬೇಕಾದಷ್ಟು ಪ್ರಯತ್ನ ಪಟ್ಟರು, ತಾಯಿ ಶಹರಕ್ಕೆ ಹೋಗಲಿಲ್ಲ. ಆಕೆ ಹೇಳ್ತಿದ್ಲು, ಇಲ್ಲಿ ನಮ್ಮ ಜನ ಅದಾರ, ನಮ್ಮ ಜನ ಅಂದ್ರೆ ನಮ್ಮ ವಯಸ್ಸಿನ ಜನ ಅದಾರ, ಇವರೆಲ್ಲಿ ಬರ್ತಾರ, ಅಲ್ಲಿ ಆರಾಮಿರ್ತೇನೆ ಇಲ್ಲಿ ಅಂತಿದ್ಲು. ಆಕೆ ಒಂದು ಮನೆ, ಅದು ಸಣ್ಣ ಮನೆ. ಈತ ಈಶ್ವರಚಂದ್ರ ಇನ್ನೂ ಸಣ್ಣ ಹುಡುಗಿದ್ದ. ಆ ತಾಯಿ ಏನು ಮಾಡ್ತಿದ್ಲು, ನಶಿಕಿನಲ್ಲಿ ಎದ್ದು ಕಸ ಗೂಡಿಸ್ತಿದ್ಲು. ಕಥೆ ಎಷ್ಟು ಚಂದಿದೆ. ಕಸ ಗೂಡಿಸ್ತಿದ್ಲು. ಆ ಬಳಿಕ ಆಕೆ ಎಲ್ಲ ಹಿಂಗೆ ಹುಡುಗಿರಬೇಕು, ಅಚ್ಚಿ ಕಡೆ ಮನೆಯವರು ಇಚ್ಚಿ ಕಡೆ ಮನೆಯವರು ಅವ್ರ ಕಸ ತಂದು ಇವ್ರು ಎಲ್ಲಿ ಹುಡುಗುತ್ತಿದ್ಲಲ್ಲ ಅಲ್ಲೇ ಹಾಕ್ತಿದ್ರು, ಇಲ್ಲಿ ಹಾಕಿ ಹೋಗಿಬಿಡೋದು. ಈಕೆ ಅವರು ಹಾಕಿದ ಬಳಿಕ ಮತ್ತೆಲ್ಲ ಕಸ ಗೂಡಿಸಿಕೊಂಡು ಅದನ್ನು ಓದು ಒಂದು ಕಡೆ ಸಂಗ್ರಹ ಮಾಡ್ತಿದ್ಲು. ಇದು 1 ದಿವಸ ಆಯಿತು, 2 ದಿವಸ ಆಯಿತು, 4 ದಿವಸ ಆಯಿತು, ವರ್ಷ ಆಯಿತು. ಹುಡುಗ ನೋಡ್ತಾನೆ ಇದ್ದ ಈಶ್ವರಚಂದ್ರ. ದಿನಾಲೂ ಇದು ಏನಿದು ಅಂತಿದ್ದ. ತಾಯಿಗೆ ಒಂದು ದಿವಸ ಹೇಳ್ದ, ಏನಿದು ಅದು ಕಸ ಹೊಡೆಯೋದು, ನೀನು ಅದನ್ನೆಲ್ಲ ಕೂಡಿಸೋದು, ನೀ ಸ್ವಚ್ಛ ಮಾಡೋದು, ಅವರು ಹೊಲಸು ಮಾಡೋದು, ಇದೇನು ಅಂದ. ನೀ ಎಷ್ಟು ದಿವಸ ಹಿಂಗೆ ಮಾಡ್ತೀ ಅಂದ. ಅವಾಗ ತಾಯಿ ಹೇಳಿದ್ಲು, ನಾನು ಇರೋದೇ ಸ್ವಚ್ಛ ಮಾಡೋದಕ್ಕಾಗಿ. ಏನು ಮಾತು! ನಾವು ಜಗತ್ತಿನಲ್ಲಿ ಇರೋದೇ ಸ್ವಚ್ಛ ಮಾಡೋದಕ್ಕಾಗಿ. ಕೆಲವರು ಜಗತ್ತಿನಲ್ಲಿ ಇರೋದೇ ಕಸ ಚೆಲ್ಲೋದಕ್ಕಾಗಿ. ಅವರು ಚೆಲ್ತಾ ಇರಬೇಕು, ನಾವು ತೆಗಿತಾ ಇರಬೇಕು. ಕಲ್ಕೋ ಅಂದ್ಲು. ಹಾಗೆ ಎಂಥವ್ರು ಅದಾರಂತ ಜಗತ್ತ ಎಷ್ಟು ಚಂದದ. ಇನ್ನ ಈಶ್ವರಚಂದ್ರ ವಿದ್ಯಾಸಾಗರ್ ಒಂದು ಸಣ್ಣ ಹುಡುಗ ಹೇಳ್ತಾನ, ಇದು ನನ್ನ ತಾಯಿ ಕಲಿಸಿದ ಶ್ರೇಷ್ಠ ಪಾಠ. ನಾನು ಯಾವ ವಿಶ್ವವಿದ್ಯಾಲಯದಲ್ಲೂ ಇಂಥ ಪಾಠ ಕಲೀಲಿಲ್ಲ. ನಮ್ಮ ತಾಯಿ ಸಣ್ಣವಳಿದ್ದಾಗ ಕಲಿಸಿದ್ಲು. ನಾವು ಜಗತ್ತಿಗೆ ಬಂದಿದ್ದು ಎದಕ್ಕೆ? ಕಸಗೂಡಿಸೋದಕ್ಕಾಗಿ, ಸ್ವಚ್ಛ ಮಾಡೋದಕ್ಕಾಗಿ, ಜಗತ್ತನ್ನು ಇನ್ನಷ್ಟು ಮಧುರಗೊಳಿಸೋದಕ್ಕಾಗಿ ನಾವು ಬಂದಿರೋದು. ಉಳಿದವ್ರು ಎದಕ್ಕರೆ ಬರೋಲ್ರ್ಯಾಕ, ನಿನಗ್ಯಾಕೆ ಚಿಂತಿ ಅಂದ್ಲು ತಾಯಿ ಹುಡುಗನಿಗೆ. ನಿನಗೆ ಆಗತಿದ್ರೆ ಹೊಡಿ, ಇಲ್ಲದೇ ಇದ್ರೆ ಅವ್ರ ಬಗ್ಗೆ ವಿಚಾರ ಮಾಡಕ್ಕೆ ಹೋಗಬೇಡ. ಹಿಂಗೆ ಮಾತಾಡೋದನ್ನು ಅವರು ಕೇಳಿದರು.
ಯಾರು ದಿವಸ ಕಸ ಚೆಲ್ತಿದ್ರಲ್ಲ ಅವರು ಕೇಳಿದರು. ಅವ್ರಿಗೆ ಶಾಕ್ ಆಯ್ತು. ಎಂಥ ತಾಯಿ ಈಕೆ, ನಾವಿಷ್ಟು ವರ್ಷಾವಧಿ ಹಿಂಗೆ ಮಾಡ್ತಾ ಇದ್ದೇವೆ, ಆದರೆ ಒಂದು ಮಾತು ನಮಗೆ ಅಲ್ಲಿಲ್ಲ, ನೀವು ಕಸ ಯಾಕೆ ಚೆಲ್ಲಿದಿರಿ ಅಂತ ಅಲ್ಲಿಲ್ಲ. ಮತ್ತು ಮಗನಿಗೆ ಹೇಳ್ತಾ ಇದ್ದಾಳ, ನಾವು ಬಂದಿರೋದೇ ಸ್ವಚ್ಛ ಮಾಡೋದಕ್ಕಾಗಿ. ಜಗತ್ತಿನಾಗ ಎದಕ್ಕೆ ಬಂದೇವಿ? ಸ್ವಚ್ಛ ಬರೇ ಉಣ್ಣೋದಕ್ಕೆ ತಿನ್ನೋದಕ್ಕೆ ಬಂದಿಲ್ಲ, ಜಗತ್ತನ್ನು ಸ್ವಚ್ಛ ಮಾಡೋದಕ್ಕೆ ಬಂದೇವಿ. We are here to keep the world clean. ನಾವಿಲ್ಲಿರೋದೇ ಜಗತ್ತು ಚಂದಿರಬೇಕು, ಅದಕ್ಕಾಗಿ ಬಂದಿರೋದು. ನಮಗೆ ಯಾಕೆ ಕಳಿಸ್ಯಾನ ದೇವರು? ಯಾಕೆ ಕಳಿಸ್ಯಾನ? ಇದೇನು ಮಾತಾಡಿದ್ಲಲ್ಲ, ಈ ಮಾತು ಪರಿಣಾಮ ಆಯಿತು. 4 ಜನ ಬಂದು ಈ ಈಶ್ವರಚಂದ್ರ ವಿದ್ಯಾಸಾಗರ ತಾಯಿಯ ಪಾದ ಹಿಡಿದು ತಪ್ಪಾಯಿತು ಎಂದು ಕಣ್ಣು ತೆರೀತು ಅಂದ. ಕ್ಷಮಾ ಮಾಡು ಅಂದರು. ತಾಯಿ ಹೇಳಿದ್ಲು, ಇಲ್ಲೆಲ್ಲಿ ಕ್ಷಮ, ನನ್ನ ಕೆಲಸ ನಾನು ಮಾಡೋದು, ನಿಮ್ಮ ಕೆಲಸ ನೀವು ಮಾಡು. ನಾವೆಲ್ಲ ಸ್ವಚ್ಛ ಮಾಡ್ಕೋತ ಹೋಗೋದು. ಅದಕ್ಕೆ ನಿಶ್ಚಿಂತವಾಗಿರ್ರಿ, ಆನಂದವಾಗಿ ಇರ್ರಿ. ನಾವು ಸ್ವಚ್ಛ ಮಾಡೋದ್ರಾಗ ಒಂದೇನು ಸಂತೋಷದ, ಹೊಲಸು ಮಾಡೋದ್ರಾಗಿರೋದಿಲ್ಲ. ಹಾಗೆ ಬಾಳೋದು, ಬದುಕೋದು, ಇಂಥ ಮಾತುಗಳನ್ನು ನಾವು ಕೇಳೋದು. ಅದಕ್ಕೆ ಗೀತಾ. ಅಲ್ಲಿ ಪ್ರಶ್ನೆ ಏನು, ಒಬ್ಬ ಶಿಷ್ಯ ಬಹಳ ಜೀವನವನ್ನು ಪ್ರೀತಿಸಿದಂಥ ಅರ್ಜುನಂಥ ಶಿಷ್ಯ, ಬಹಳ ಬಲಾಢ್ಯ ಶಿಷ್ಯ, ಜೀವನವನ್ನು ಪ್ರೀತಿಸಬೇಕಾಗ್ತದೆ. ಸಾಕಪ್ಪ, ಇನ್ನು ಜೀವನ ಇನ್ನು ವಿಷ ತಗೊಂಡು ಹೋಗೋಣ ಅನ್ನೋ ಅವಾಗ್ಯಾವ ಈ ಗೀತ? ಅವಾಗೇನು ಗೀತ? ಬದುಕಬೇಕು ಮನುಷ್ಯ, ಚೆನ್ನಾಗಿ ಬದುಕಬೇಕು. ಬಡತನ ಶ್ರೀಮಂತಿಕೆ ಮಹತ್ವದ್ದಲ್ಲ, ಬದುಕೋದು ಭಾಳ ಮಹತ್ವದ್ದದ. ಕೆಂಪಿದ್ದವರೇ ಬದುಕಬೇಕಂದ್ರೆ, ಬರೀ ಕೆಂಪಿದ್ದವರೇ ಬದುಕಿದ್ರೆ ಗತಿ ಹೆಂಗೆ ಈ ಜಗತ್ನ್ಯಾಗ? ಬರೀ ಕಪ್ಪಿದ್ದವರೇ ಬದುಕಬೇಕಂತಂದ್ರೆ ಹೇಗೆ? ಜೀವನಂದ್ರೆ ಕಪ್ಪು ಬಿಳಿ ಸುಂದರ ಸಮ್ಮಿಶ್ರಣ, ಅದೇ ಭಾರತೀಯ ಬಣ್ಣ. ಸಮ್ಮಿಶ್ರ ಬೇಕು. ಎಲ್ಲ ತಲೆ ಬೆಳ್ಳಗಾಗಬಾರದು, ಮುಖ ಕಪ್ಪಾಗಬಾರದು. ಅಲ್ಲೇನು? ಕಪ್ಪು ಇರಬೇಕು, ಕೆಂಪು ಇರಬೇಕು, ಏನು ಇರಬೇಕು ಅದು ಇರಬೇಕು ಅಷ್ಟೇ. ಸಹಜ ಏನು ಬಂದದೆ ಅದನ್ನು ನಾವು ಪ್ರೀತಿಸ್ತಾ ಇರಬೇಕು. ಅದು ಕಲಾ, ಅದು ಕಲೆ, ಅದು ದೇವನ ಇದು ಸುಂದರ ರಚನಾ. ಈ ಜಗತ್ತೆಲ್ಲ ನಾವು ಇದ್ದಕ್ಕಿದ್ದ ಹಾಗೆ ಚೆನ್ನಾಗಿ ಬಾಳೋದದು. ದೇವರು ಕೂದಲ ಕೊಟ್ಟಾನ, ನಾವು ಹಿಕ್ಕೊಳ್ಳೋದು. ಅವನೇ ಹಿಕ್ಕಬೇಕೇನು ಬಂದು? ಎಷ್ಟು ಚಂದ ಕೊಟ್ಟೇನಿ, ಸುಮ್ಮನೆ ಗಂಟಾಗಂಗೆ ಬಿಟ್ಟಿದೆಯಲ್ಲೋ. ಸ್ವಲ್ಪ ಚಲೋ ಸ್ವಚ್ಛ ನೀರು ಕೊಟ್ಟೇನಿ, ಎಣ್ಣೆ ಕೊಟ್ಟೇನಿ. ಎಣ್ಣೆ ಎಲ್ಲೆಲ್ಲಿಟ್ಟೇನಿ? ಎಲ್ಲ ಕಾಳದಾಗ ಎಣ್ಣೆ ಇಟ್ಟೇನಿ. ತಕ್ಕೋ, ಒಂದಿಷ್ಟು ನೀರು ಹಾಕೋ, ಹಚ್ಕೋ, ಒಂದಿಷ್ಟು ಹಿಕ್ಕೋ, ಚಂದ ಮಾಡ್ಕೋ. ಅಟ್ಟು ಮಾಡಲಿಕ್ಕೆ ಬರದೇ ಇದ್ರೆ ಬದುಕೋದು ಯಾಕೆ? ಮಾಡೊಂದಿಷ್ಟು ಏನು ಅದನ್ನೇ ಚಂದ ಮಾಡೋದು. ಎತ್ತರೆ ಹಾಕೋಬಾರ್ದು. ರುಮಾಲ ಸುತ್ತಾನೆ, ಎತ್ತರೆ ಸುತ್ತಾನೆ. ಒಂದು ಈ ಕಡೆರೆ ಒಂದು ಆ ಕಡೆರೆ, ಹೆಂಗೆ ಸುತ್ತಿರ್ತಾರೆ ರುಮಾಲ? ನೋಡಬೇಕು, ನಿಂತು ಹಾದಿಗೆ ಹೋಗೋರು ನೋಡಬೇಕು. ಹಂಗೆ ಸುತ್ತಿದ್ರೆ ಹಿಂದಕ್ಕೆ ಇಲ್ಲೇನು ಮಜಾ? ಏನೇ ಮಾಡಿ ಅದನ್ನು ಚಂದ ಮಾಡೋದದ. ನಡೆದರೆ ಚೆಂದಾಗಿ ನಡಿಬೇಕು, ಮಾತನಾಡಿದರೆ ಚೆಂದಾಗಿ ಮಾತಾಡೋದು, ನೋಡಿದರೆ ಚೆನ್ನಾಗಿ ನೋಡೋದು, ಕೂತ್ರೆ ಚೆಂದಾಗಿ ಕೂಡೋದು. ಹೆಂಗರೇ ಕೂಡೋದಲ್ಲ, ಶಿಸ್ತಾಗಿ. ಅದ ಯೋಗ. ಯೋಗ ಅಂದ್ರೆ ಏನು?
ಕೂಡೋದು ಚೆನ್ನಾಗಿ ಕೂಡೋ. ಒಂಥರ ಇಲ್ಲೇನು ರೋಗಿ ಆದವ್ರಂಗೆ ಕೂತ್ರೆ ಏನು ಎಲ್ಲ ಹೋಗ್ಯದ, ಮನೆ ಮಾರು ಹೋಗ್ಯದ, ಹೆಂಡತಿ ಸತ್ತಾಳ, ಮಕ್ಕಳು ಸತ್ತಾವ, ಎಲ್ಲ ದಿವಾಳಿ ಆಗ್ಯದ. ಅವಾಗ ಒಬ್ಬ ಕುಂತಿರ್ತಾನೆ. ಹಂಗೆ ನಾವು ಕೂಡಕ್ಕೆ ಶುರು ಮಾಡಿದ್ರೆ ಅದ್ಯಾವ ಯೋಗ? ಹೆಂಗಿರಬೇಕು? ಏನೇ ಇರಲಿ, ಒಂದು ರುಮಾಲ ಸುತ್ತರಿ, ಒಂದು ಟೊಪ್ಪಿಗೆನೇ ಹಾಕ್ರಿ, ಅಥವಾ ಹಂಗೆ ಇರಲಿ, ಮಜಾದಾಗಿರಬೇಕು, ಚೆಂದಾಗಿರಬೇಕು. ಅದ ಜೀವನ ಸುಂದರಗೊಳಿಸೋದು, ಅದು ಜೀವನ. ಅಂಥ ಜೀವನದ ಒಂದೇನು ಉತ್ಸಾಹ ಅದಲ್ಲ, ಜೀವನೋತ್ಸಾಹ, ಅದು ಇತ್ತು ಅಂದರೆ ಅವ ಶಿಷ್ಯ. ಅವನಿಗೆ ನಾನು ಚೆನ್ನಾಗಿ ಬದುಕಬೇಕು, ಇನ್ನಷ್ಟು ಚೆನ್ನಾಗಿ, ಇನ್ನಷ್ಟು ಸುಂದರವಾಗಿ ಬದುಕಬೇಕು. ಹೇಗೆ ಮನಸ್ಸು ಶಾಂತವಾಗಿರಬೇಕು, ಮನಸ್ಸಿನಲ್ಲಿ ಜ್ಞಾನದ ಬೆಳಕ ತುಂಬಿರಬೇಕು, ಹಂಗೆ ಬದುಕಬೇಕು. ಯಾವ ಬಂಧನಗಳು ನನಗಿರಬಾರದು, ಹಂಗೆ ಮನುಷ್ಯನ ಜೀವನವನ್ನು ಕಟ್ಟಿಕೋಬೇಕು, ಹಂಗೆ ಕಟ್ಕೋಬೇಕು ಅಂತ ಮನಸ್ಸಿಗೆ ಅನಿಸಬೇಕು. ಅಂಥ ಮನುಷ್ಯನೇ ಶಿಷ್ಯ. ಅವ ಸಣ್ಣವಿದ್ರೇನು ದೊಡ್ಡವಿದ್ರೇನು ಬೇಕು, ಕಲಿಬೇಕು. ಒಳ್ಳೆಯ ಜೀವನದ ರೀತಿ ನೀತಿಗಳನ್ನು ಅಳವಡಿಸಿಕೋಬೇಕು, ಅದನ್ನು ತಿಳ್ಕೋಬೇಕು ಅಂತ ಯಾವಾಗ ಅನಿಸ್ತೋ ಆವಾಗ ಒಬ್ಬ ಗುರುವಿನ ಹತ್ತಿರ ಆತ ಬರ್ತಾನೆ, ಆತ ಶಿಷ್ಯನಾಗಿ ಬರ್ತಾನೆ. ಗುರು ಹೆಂಗಿರ್ತಾನೆ? ಅವ ಸಂತೋಷಿಯಾಗಿರ್ತಾನೆ, ಮುಕ್ತನಾಗಿರ್ತಾನೆ, ಮನಸ್ಸು ಪ್ರಸನ್ನವಾಗಿರ್ತದೆ. ಅವನಿಗೆ ಜಾತಿ ಮತ ಪಂಥಗಳು ಕಾಣೋದಿಲ್ಲ, ಒಬ್ಬ ಶಿಷ್ಯ ಕಾಣ್ತಿರ್ತಾನೆ ಅಷ್ಟೆ. ಅವನಿಗೆ ಬರೇ ಒಬ್ಬ ಶಿಷ್ಯ ಕಾಣ್ತಾನೆ. ಹಾಗೆ ಇಬ್ಬರು, ಒಬ್ಬ ಗುರು ಒಬ್ಬ ಶಿಷ್ಯ. ಗುರುವಿನ ಲಕ್ಷಣ ಏನು? ಗುರು ಅಂದರೆ ಭಗವಂತ ಇದ್ದಂಗೆ, ಗುರು ಅಂದರೆ ಸಾಕ್ಷಾತ್ ದೇವನಿದ್ದಂಗೆ. ಶಿಷ್ಯ ಅಂದರೆ ಅಷ್ಟು ಪ್ರಪತ್ತಿಯುಳ್ಳಂಥ ಶಿಷ್ಯ, ಮನಸ್ಸು ಸ್ವಚ್ಛ, ವಿನಯ ಸಂಪನ್ನ, ಜ್ಞಾನ ಪಿಪಾಸು, ಜ್ಞಾನಕ್ಕಾಗಿ ಹಸಿವ ಆದ ಶಿಷ್ಯ. ಇಬ್ಬರ ಮಧ್ಯ ಸಂಬಂಧ ಆಯಿತು ಅಂದರೆ ಗೀತ ಹರಿಲಿಕ್ಕೆ ಪ್ರಾರಂಭವಾಗ್ತದೆ. ಹಾಗೆ ಒಬ್ಬ ಶಿಷ್ಯ ಅದಾನ, ಒಬ್ಬ ಮಹಾಗುರು ಅದಾನ, ಇಬ್ಬರ ಮಧ್ಯ ಸಂವಾದ. ಶಿಷ್ಯ ಕೇಳ್ತಾನ, ಮಹಾನುಭಾವರೇ, ಗುರುಗಳೇ, ನನಗೆ ಹೇಳಿ, ನಾನು ಚೆನ್ನಾಗಿ ಬದುಕಬೇಕಾಗಿದೆ. ನನ್ನ ಮನಸ್ಸಿನಲ್ಲಿ ಕಾಮದ, ಕ್ರೋಧದ, ಲೋಭದ ಎಲ್ಲ ಅದಾವ. ಇವು ಎಲ್ಲವುಗಳ ಮಧ್ಯ ನಾನು ಸುಂದರ ಜೀವನ ಕಟ್ಟಿಕೋಬೇಕು ಪರಮ ಭಗವಂತನೇ. ಗುರುಗಳೇ, ಅಂಥದ್ದೊಂದು ಮಾರ್ಗದರ್ಶನ ಮಾಡಿ. ಇಷ್ಟೆಲ್ಲ ಅದೇ, ಆದರೆ ಏನು ಮಾಡೋದು? ಮಾರ್ಗನೇ ಕಾಣಿಸ್ತಾ ಇಲ್ಲ. ಕಾರ್ಪಣ್ಯ ದೋಷ ಉಪಹತ ಸ್ವಭಾವ. ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಃ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಏನು ಚಂದ ಕೇಳ್ತ, ನನ್ನ ಮನಸ್ಸಿನಲ್ಲಿ ಕತ್ತಲೆ ಆಗ್ಯದ. ಹೆಂಗೆ ಸಂತೋಷದಿಂದ ಬದುಕಬೇಕು ಗೊತ್ತಾಗ್ತಾ ಇಲ್ಲ, ದಾರಿ ತಿಳಿತಾ ಇಲ್ಲ. ಕಾರ್ಪಣ್ಯ ದೋಷ ಉಪಹತ ಸ್ವಭಾವ, ಧರ್ಮ ಸಮ್ಮೂಢ ಚೇತ. ಏನು ಮಾಡಲಿ, ಏನು ಮಾಡಬಾರ್ದು ಗೊತ್ತಾಗ್ತಾ ಇಲ್ಲ. ಯಾವ ದಾರಿ ಹಿಡಿಲಿ, ಯಾವ ದಾರಿ ಹಿಡಿಬಾರ್ದು ತಿಳಿತಾ ಇಲ್ಲ. ಗುರುಗಳೇ ಹೇಳಿ ಒಂದಿಷ್ಟು ಮಾರ್ಗದರ್ಶನ ಮಾಡಿ ಅಂತ ಗುರುಗಳನ್ನು ಶಿಷ್ಯ ಪ್ರಶ್ನಿಸ್ತಾನೆ. ಗುರುಗಳು ಉತ್ತರಿಸ್ತಾರೆ. ಎಂದ ನಾಳೆ ನಮಸ್ಕಾರ. ಅನುಭವದ ನೆಲೆಯಿಂದ ನಿಜವರಿತ ಸಿದ್ಧನಿಗೆ ಒಬ್ಬರಿಗೆ ಹಂಗೇನು ಬರಿಗುಡಿಸಿಲೇನು
ಕಲ್ಲು ಮಾಣಿಕವೆಲ್ಲ ನೋಟದಲ್ಲಿ ಒಂದೇ ಬಗೆ. ಅವನಾತ್ಮ ನಿರ್ಮಲವೋ ಮುದ್ದು ರಾಮ, ಅವನಾತ್ಮ ನಿರ್ಮಲವೋ ಮುದ್ದು ರಾಮ. ಅದಕ್ಕೆ ತಾಯಿ ಅಪ್ಪವ್ರು ಏನು ನಿನ್ನೆ ನಿಮ್ಗೆ ಹೇಳ್ಯಾರ ಆ ಪ್ರಕಾರ ಊರೊಳಗೆ ಯಾರ್ದಾರ ಮನ್ಯಾಗ ಮಗು ಜನನಾಗೈತಿ ಅಂದ್ರೆ ಹುಡುಕೊಂಡು ಅವ್ರ ಮನೆಗೆ ಹೋಗ್ರಿ. ಸ್ವಾದರತ್ತೇರು ಹೆಸರಿಡೋದು ಕುಟ್ಟುಟ ಕುರ್ರ ಅಂತ ಕಿವ್ಯಾಗ ಹೆಸರು ಇಡ್ತಿರ್ತಾರಲ್ಲ, ಡೊಬ್ಬು ಹಾಕ್ಲಾಗಂಗೆ ಬಡ್ತಾ ಬಿಡಿರಿ ಮ್ಯಾಗ, ಬೆನ್ನಿನ ಮ್ಯಾಗ ದಾಗ್ ಇಡೀ ಓಣಿ ಕೇಳಿರ್ಬೇಕು ನೋಡು. ಎಲ್ಲರೂ ಕೂಡಿಕೊಂಡು ಅಷ್ಟರಿಗೆ ಚಂದಗೆ ಹೆಸರಿಟ್ಟು ಚಂದನ ಹೆಸರಿಡ್ಬೇಕು. ಹ್ಞೂನ್ರಿಪ್ಪ ತೊಗೊಂತೀವಿ ಇಟ್ಬಿಟ್ರಿಪ್ಪ. ತಾಯಿ ಹೃದಯ ನಮ್ಮ ಒಪ್ಪತ್ತೇಶ್ವರ ಪೂಜ್ಯರು ಚೂರು. ಆ ತಾಯಿ ಅಷ್ಟು ಪ್ರೀತಿಯಿಂದ ಮಕ್ಕಳನ್ನು ಬೆಳೆಸ್ತಾಳಲ್ಲ, ಎಷ್ಟು ಪ್ರೀತಿಯಿಂದ ಆ ತಾಯಿ ಬೆಳೆಸಿದ್ರು ಕೂಡ. ವಿಶೇಷವಾಗಿ ನೀವು ವಿಚಾರ ಮಾಡ್ರಿ, ಗಂಡು ಮಕ್ಕಳ ಬಗ್ಗೆ ಸಮಸ್ಯೆ ಇಲ್ಲ. ಹೆಣ್ಣು ಹುಟ್ಟಿತು ಅಂತಂದ್ರೆ ನೀವು ಅವ್ರಿಗೆ ಎಷ್ಟು ಪ್ರೀತಿಯಿಂದ ಬೆಳೆಸ್ರಿ, ಬೇಕಾದಷ್ಟು ಈಗಿನ ಕಾಲಕ್ಕೆ ತಕ್ಕಂಗೆ ಸಾಲಿ ಕಲಿಸ್ರಿ. ಅವ್ರನ್ನ ಡಾಕ್ಟರ್ ಮಾಡ್ರಿ, ಎಂಜಿನಿಯರ್ ಮಾಡ್ರಿ, ವಕೀಲರು ಮಾಡ್ರಿ, ಏನಾರ ಮಾಡ್ರಿ. ಏನು ಮಾಡಿದಾರ ನಿಮ್ಮ ಮನ್ಯಾಗ ನಿಲ್ತಾರನವ್ರು. ಒಂದು ದಿನ ನಿಮ್ಮ ಮನೆ ಬಿಟ್ಟು ನಿಮ್ಮ ಕೈ ಕೊಟ್ಟು ಹೋಗಿಬಿಡಾರ ಅವ್ರು. ಹೆಣ್ಮಕ್ಳ ಜೀವನ ನಾವು ಗಂಡು ಮಕ್ಕಳಾದವರು ವಿಚಾರ ಮಾಡಬೇಕು. ಎಷ್ಟು ತ್ಯಾಗಮಯವಾದಂತಹ ಜೀವನ. ಯಾರದೋ ಮನ್ಯಾಗ ಹುಟ್ಟಿ ತಾಯಿ ತಂದೆ, ಆ ಹುಟ್ಟಿದ ಮನೆ ತಂದೆ ತಾಯಿ ಎಲ್ಲಾರನ್ನೂ ಬಿಡ್ಬೇಕು. ಎಲ್ಲೇ ಕೊಟ್ಟಿರ್ತಾರ, ಅವ್ರ ಗುರುತಿಲ್ಲ, ಪರಿಚಯ ಇಲ್ಲ, ಏನೇನೇ ಇಲ್ಲ. ಆ ಮನೆಗೆ ಹೋದ್ಲಂದ್ರೆ ಈಕಿ ಒಬ್ಬಕ್ಕೆ ಒಂದು ಪಾರ್ಟಿ, ಉಳಿದವ್ರಷ್ಟರು ಒಂದು ಪಾರ್ಟಿ. 2 ದಿವಸದ ಮಟ್ಟಿಗೆ ಯಾರು ಕಳ್ಸಕ್ಕೆ ಹೋಗಿರ್ತಾರ ಅವ್ರು ಇದ್ದು ಚಂದಾಗಿರುವ, ಧೈರ್ಯದಿಂದ ಇರು, ಎಲ್ಲ ನಿಮ್ಮ ಅತ್ತೆ ಮಾವ ಅಷ್ಟು ದೇವ್ರಿದ್ದಂಗೆ ಅದಾರ ಅಂತ ಬುದ್ಧಿ ಮಾತು ಹೇಳಿ ಮನೆಗೆ ಬರ್ತಾವ. ಇದು ಒಂದೇ. ಮನ್ಯಾಗ ಎಲ್ಲರೂ ಪ್ರೀತಿಯಿಂದ ನಡೆಸ್ಕೊಂಡ್ರೆ ಆ ತಾಯಿ ಜೀವನ ಸುಖವಾಗಿರ್ತೈತಿ. ಸಸಿ ನೆಡ್ತೀವಲ್ರಿ, ಒಂದು ಗೇಣು ಆಗಿರ್ತೈತಿ, ಕಿತ್ತು ಬಿಡ್ತೀವಿ, ತೊಗೊಂಡೋಗಿ ಹೊಲ್ದಾಗ ಹಚ್ತೀವಿ. 2 ಮಣ್ಣಿನ ಗುಣ ನೀರಿನ ಗುಣ ಒಂದಾದ್ರೆ ಅದು ಮರ ಆಗ್ತೈತಿ, ನೆರಳು ಕೊಡ್ತೈತಿ, ಹಣ್ಣು ಕೊಡ್ತೈತಿ, ಇಲ್ಲಿರೋ ಬಾಡಿ ಹೋಗಿ ಬಿಡ್ತೈತಿ. ಅದಕ್ಕೆ ಹೆಣ್ಮಕ್ಳ ಕೈಯಾಗ ಆರತಿ ಕೊಟ್ಟಿರ್ತಾರೆ. ಆರತಿ ಒಳಗೆ 2 ದೀಪ ಇರ್ತಾವ ತಾಯಿ. ಕಾರಣ ಏನು ಗೊತ್ತಾ? ಒಂದು ಹುಟ್ಟಿದ ಮನೆ ಬೆಳಗಾಕ, ಒಂದು ಕೊಟ್ಟ ಮನೆ ಬೆಳಗಾಕ. 2 ಮನೆಯನ್ನು ಬೆಳಗುವ ಜವಾಬ್ದಾರಿಯನ್ನು ಹೊತ್ತು ಗುರುತು ಪರಿಚಯ ಇಲ್ಲದ ಯಾರದೋ ಮನೆಗೆ ಹೋಗಿಬಿಡ್ಬೇಕು ಆ ತಾಯಿ. ಅವ್ರ ಮನೆ ದೇವ್ರ ಹೆಸರು ಹೇಳ್ಬೇಕಾಕಿ, ತಮ್ಮ ಮನೆ ದೇವ್ರ ಹೆಸರು ಮುಗ್ದವ ತಲಿ. ಈಕಿ ಗಿರಿಜವ್ವ ಅಂತ ತವ್ರ ಮನೆ ಹೆಸರು ಇದ್ರೆ ನಮ್ಗೆ ಚಂದ ಇಲ್ರಿ, ಅದು ನಾವು ಗೌರವ ಅಂತ ಇಟ್ಕೊಂತೀವಿ. ಅವ್ರು ಅಂದ್ರೆ ಗಂಡನ ಮನೆಗೆ ಹೋದ್ಮ್ಯಾಗ ಆಕಿ ಗೌರವ ಹಾಕಾಳ. ತವ್ರ ಮನೆಯವ್ರು ಹೋಗಿ ಗಿರಿಜವ್ವ ಅದಾನ್ರಿ ಮನೆಗೆ ಅಂದ್ರೆ ಯಾ ಗಿರಿಜವ್ವ ಅಂತಾರವ್ರು. ಅವ್ರ ಗೌರವ ಅನ್ನೋರ ನಾವು ಗಿರಿಜವ್ವ ಅನ್ನಾರ. ಗೌರವ ಇಲ್ಲ, ಗಿರಿಜವ್ನ ಇಲ್ಲ, ಕಡೆಗೆ ಉಮ್ಮಕ್ಕನ ಕರ್ಕೊಂಡು ಮನೆಗೆ ಬರೋ ಪರಿಸ್ಥಿತಿ ಬರ್ತದೆ. ಏನು ಮನೆ 18-20 ವರ್ಷಗಳವರೆಗೆ ಉಣಿಸಿ ತಿನಿಸಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದ ಮಗಳನ್ನ ಗುರುತು ಪರಿಚಯವೇ ಇಲ್ಲದ ಯಾರದೋ ಮನೆಗೆ ಕೊಟ್ಟು ಕೈ ಬಿಟ್ಟು ಬಿಡ್ತೀವಲ್ಲ. ಇಂಥ ಸಂದರ್ಭದಲ್ಲೂ ಕೂಡ ಹಡದ ತಾಯಿ ಮಗಳಿಗೆ ಏನು ಹೇಳ್ತಾಳೆ ಗೊತ್ತಾ? ಓಣಿ ತುಂಬ ಅಡ್ಡಾಡಿ ಹಿರಿಯರ ಪಾದಕ್ಕೆ ನಮಸ್ಕಾರ ಮಾಡಿ ಉಡಿಯಕ್ಕೆ ತುಂಬಿಸ್ಕೊಂಡು ಬಂದು ಗಂಡನ ಮರಿಯವ್ರು ಕರಿಯಾಕೆ ಬಂದಾರ. ಈಕೆ ಹೊರಟು ನಿಂತಾಳ. ತಾಯಿ ಮಗಳು ನೋಡ್ತಾಳ, ಮಗಳು ತಾಯಿ ನೋಡ್ತಾಳ. ದುಃಖ ತಡೆಯೋದಿಲ್ಲ, ಕಣ್ಣಾಗ ಬಟ್ನೀರು ಆಡ್ತಾವ, ತೆಕ್ಕಿ ಹಾಕ್ಕೊಂಡು ಬೋರಾಡಿ ಅಳ್ತಾವ ಈ ತಾಯಿ ಮಗಳು ಇಬ್ರು. ಅಂತಹ ಕಷ್ಟದ ಸಂದರ್ಭದಲ್ಲೂ ಕೂಡ ಹಡದ ತಾಯಿ ಮಗಳಿಗೆ ಏನು ಹೇಳ್ತಾಳೆ ಗೊತ್ತಾ? ಕರಿಸೀರಿ ಉಡಬ್ಯಾಡ, ಕಡಿವಾಣ ಬಿಡಬ್ಯಾಡ, ಕರಿಸೀರಿ ಉಡಬ್ಯಾಡ, ಕಡಿವಾಣ ಬಿಡಬ್ಯಾಡ, ನಡುವೋಣ್ಯಾಗ ನಗಬ್ಯಾಡ, ನಡುವೋಣ್ಯಾಗ ನಗಬ್ಯಾಡ, ನನ್ನ ಮಗಳ ತವರಿಗೆ ಮಾತು ತರಬ್ಯಾಡ, ತವರಿಗೆ ಮಾತು ತರಬ್ಯಾಡ. ಎಳೆಗರು ಎತ್ತಲ್ಲ ದಳವಾಯಿ ದೊರೆಯಲ್ಲ, ಎಳೆಗರು ಎತ್ತಲ್ಲ ದಳವಾಯಿ ದೊರೆಯಲ್ಲ, ಮನೆಗೆ ಬಂದಳಿಯ ಮಗನಲ್ಲ, ಮನೆಗೆ ಬಂದಳಿಯ ಮಗನಲ್ಲ, ತವರಿಗೆ ಮಾತು ತಂದೋಳು ಮಗಳಲ್ಲ, ಮಾತುಗಂಟಿ ಮಗಳಲ್ಲ, ತಾಟಗಿತ್ತಿ ಸೊಸೆಯಲ್ಲ, ತೂಪರದ ಚಕ್ಕಿ ಒಲೆಗಲ್ಲ, ತೂಪರದ ಚಕ್ಕಿ ಒಲೆ
ಅಲೆಗಲ್ಲ ತವರಿಗೆ ಮಾತು ತಂದೋಳು ಮಗಳಲ್ಲ. ಅಮ್ಮ ನೀನು ಎಂದ ತವರಿಗೆ ಕೆಟ್ಟ ಹೆಸರು ತಂದೆ ಅಂದು ನಿನ್ನ ಪಾಲಿಗೆ ಮನೆ ಇಲ್ಲ ತಾಯಿ ಅಂತ ಹೇಳ್ತಾಳೆ. ಆ ಮನೆಗೆ ಏರುವಾಗಿ ಆ ತಾಯಿಗೆ ಹೊರಟು ಹೋಗಿಬಿಡ್ತಾಳೆ. ಇನ್ನು ಗಂಡನ ಮನೆಗೆ ಬಂದ ಮೇಲೆ ಹೊಂದಿಕೊಂಡು ಬದುಕುವಂತ ಒಂದು ಚಾಲೆಂಜ್ ಅದು. ಅತ್ತಿ ಮಾವ ಎಲ್ಲರೂ ಹೇಳ್ತಾರೆ, ಅತ್ತಿ ಮಾವನ್ನ ನಿನ್ನ ತಂದೆ ತಾಯಿ ಅಂತ ತಿಳ್ಕೊಳುವ ಅಂತ. ಅತ್ತಿ ಮಾವಗ ಏನು ಹೇಳ್ತಾರೆ, ಮನೆಗೆ ಬಂದು ಸೊಸಿ ನಿನ್ನ ಮಗಳು ಅಂತ ತಿಳ್ಕೊಳುವ ಅಂತಾರೆ, ಹೇಳ್ತಾರ. ಆದ್ರೆ ಯಾರು ನಡೆದ ಆ ರೀತಿ ನಡೆಯವರೇ ಇಲ್ಲ. ನೀವು ಹಿಂದಿನಿಂದ ನೋಡ್ಕೊಂತ ಅತ್ತಿ ಸೊಸಿಗೆ ಅಂದ್ರೆ ಇಲಿಗೂ ಬೆಕ್ಕಿಗೂ ಬಿದ್ದಂಗ ಒಟ್ಟಾಗಂಗಿಲ್ಲ ಯಾಕೇನದು. ಈಗ ನೀವರ ಏನು ಹಿರಿಯರು ಮಾಡಿದ ಪದ್ಧತಿ ಮುರಿಬಾರ್ದಂತ ನೀವು ಹಂಗ ನಡ್ಕೊಂತ ಹೊಂಡ್ಬಿಟ್ರಿ. ಹಿರಿಯರ ಪದ್ಧತಿ ಅಲ್ಲ. ಆದ್ರೆ ಒಂದು ಮಾತು ಮಾತ್ರ ಮೆಚ್ಚಬೇಕು, ಏನಂದ್ರೆ ಈಗ ಎಟ್ ಪ್ರೆಸೆಂಟ್ ಈಗಿನ ಕಾಲದೊಳಗೆ ಮಾತ್ರ ಅತ್ತಿ ಸೊಸಿ ಜಗಳ ಬಹಳ ಕಡಿಮೆ ಆಗ್ಯಾವ. ನೋಡ್ರೆ ನೀವು ಬೇಕಾದ್ರೆ ಪೇಪರ್ನಾಗ ಬರೀ ಅತ್ತಿ ಸೊಸಿ ಜಗಳ ಸುದ್ದಿನೇ ಇರು. ಚಿಮ್ನೆ ಹಣ್ಣು ಹೋಗಿ ಸುಟ್ರು, ಬ್ಲಾಸ್ಟ್ ಹತ್ತು, ಮನ್ಯಾಗ ಬಾವ್ಯಾಗ ಕುತ್ತಿಗೆ ಈಚೆ ಹೋಗಿದ್ರು, ಬರೀ ಇಂಥವು ಓದ್ತಿದ್ವು ನಾವು. ಅತ್ತಿ ಸೊಸಿ ಜಗಳದ ಸುದ್ದಿ ಪೇಪರ್ನಾಗ ಈಗ ಇರಂಗಿಲ್ಲ. ಯಾಕೆ ಇರಂಗಿಲ್ಲ ಅಂದ್ರೆ ಅತ್ತಿ ಸೊಸಿ ಕೂಡೇ ಇರಂಗಿಲ್ಲಲ್ಲ. ಅತ್ತಿ ಸೊಸಿ ಕೂಡಿದ್ರೆ ಜಗಳ ಬರ್ತೈತಿ, ಕೂಡೇ ಇರಂಗಿಲ್ಲ. ಮದುವೆಯಾಗಿ ಬಂದ ಮರದಿವಸ ಸೂಟ್ಕೇಸ್ ಹಿಡ್ಕೊಂಡು ಹೊರಗೆ ಹೆಜ್ಜಿ ಇಟ್ಲ. ಆಕಿ ಯಾವಾಗ ಹೆಜ್ಜಿ ಇಟ್ಲು, ಇವ ಆಕಿ ಸೆರಗಿ ಹಿಡ್ಕೊಂಡು ಕಮರಾಮ ಇವನ ಹಿಂದಗುಂಟ ಹೊಂಡ. ಬಾಳ ಮಂದಿ ಗಂಡ್ಮಕ್ಳದ್ರೆ ಒಂದು ಪ್ರಶ್ನೆ ಕೇಳ್ತೀನಿ, ಹೆಣ್ಮಗಳು ಮನೆಗೆ ಬಂದಕ್ಕೆ ಹೊಸದಾಗಿ ಅದಳ, ಆಕೆಗೆ ಯಾರಿಗೂ ಸಲಿಗಿಲ್ಲ, ಹೊಂದಿಕೆಗಿಲ್ಲ, ಆಕೆ ಏನೋ ಒಲ್ಲೆ ಅಂತಾಳೆ ಇರಕ್ಕೆ ಕೂಡಿ ಅಂತ ತಿಳ್ಕೊರಿ. 5 ಬಳ್ಳ ಸವಾ ಮಾಡಿ ಗಂಡ್ಮಗ್ ಉಣಿಸಿ ಬೀಳಿಸಿ ತಿನಿಸಿ ದೊಡ್ಡವನ್ ಮಾಡ್ಯಾರಲ್ಲ, ಆಕೆ ಹೊರಗೆ ಹೊಕ್ಕಿನಿ ಅಂತಂದ್ರೆ ಒಂದು ಮಾತು, ನಿನಗೆ ನಮ್ಮ ತಾಯಿ ತಂದೆ ಜೊತೆಗೆ ಕೂಡಿ ಬದುಕಕ್ಕೆ ಆಗೋದಿಲ್ಲ ಅಂದ್ರೆ ನಾ ಬೇರೆ ಮನೆ ಮಾಡಿ ನಿನ್ನ ಇಡ್ತೀನಿ, ಬಂದು ಹೋಗಿ ಮಾಡ್ತೀನಿ, ನಾನು ನಮ್ಮ ಅಪ್ಪ ಅವನ ಜೊತೆಗೆ ಇರ್ತೀನಿ ಅಂತ ಹೇಳೋ ಗಂಡ್ಮಕ್ಳು ಒಬ್ಬರೂ ಇಲ್ಲಲ್ಲ. ಇವರು ಹಂಗ ಹಿಡ್ಕೊಂಡು ಹೊಂಟ್ರೆ. ಈಗಂತೂ ನಿಮಗೆ ಹೇಳ್ತೀನಿ, ಕ್ಯಾಡ್ಗ್ಯಾಗ ನೀವು ಭಾಳ ಪುಣ್ಯ ಮಾಡಿರ್ತಾಯಿ, ಇಲ್ಲಿ ಅಂಥವ್ರು ಯಾರು ಇಲ್ಲ. ಏನಿಲ್ರಿ, ಇವ್ರನ್ನ ಸಾಲಿ ಕಲಿಸಿಬಿಡೋದು, ಎಂಜಿನಿಯರ್ ಮಾಡೋದು, ಡಾಕ್ಟರ್ ಮಾಡೋದು, ವಿಮಾನ ಹತ್ತಿಸಿ ಹಾರಿಗೆ ಹೋಗ್ಬಿಡೋದು. ಗಂಡ ಒಂದು ಕಂಪ್ನಿಯಾಗ ನೌಕರಿ, ಹೆಣ್ತಿ ಒಂದು ಕಂಪ್ನಿಯಾಗ ನೌಕರಿ, ಅವನದೊಂದು ಲಕ್ಷ ಪಗಾರ, ಈಕಿದೊಂದು ಲಕ್ಷ ಪಗಾರ. ನಾ ಹೇಳೋದು ಲಕ್ಷ ಪಗಾರ, ಹೆಣ್ತಿ ಲಕ್ಷ, ಗಂಡನ ಮ್ಯಾಗಿಲ್ಲ, ಗಂಡನ ಲಕ್ಷ ಹೆಣ್ತಿ ಮ್ಯಾಗಿಲ್ಲ. ಎಲ್ಲಿಂದ ಬರ್ಬೇಕು? ಒಂದು ಮುಂಜಾನೆ ಅವ ಒಂದು ಕಂಪ್ನಿಗೆ ಹೋಗ್ಬೇಕು, ಈಕಿ ಒಂದು ಕಂಪ್ನಿಗೆ ಹೋಗ್ಬೇಕು, ಹೊಳೆ ಬರಕ್ಕಿಟ್ಟ ತಾಕತಿ ಬಂದು ಅಡಿಗೆ ಯಾವಾಗ ಮಾಡ್ಬೇಕು, ಊಟ ಯಾವಾಗ ಮಾಡ್ಬೇಕು. ದಾರ್ಯಾಗ ಸಿಕ್ಕದು ಅಷ್ಟು ಬ್ರೆಡ್ ಗಿಡ್ಡು ಹಳಸಿ ಪಿಜ್ಜಾ ಗಿಜ್ಜಾ ತಗೊಂಬಂದು 2 ತುತ್ತು ತಿಂದು ನೀರು ಕುಡಿದು ನೆಲ ಸಿಕ್ಕರೆ ಸಾಕು, ಎಲ್ಲಿ ಗಂಡ ಎಲ್ಲಿ ಹೆಣ್ತಿ. ಮುಂಜಾನೆ 2 ಚರಿಗೆ ಸುರುಕೊಂಡು ಹಂಗ ನಾಯಿ ಬೆನ್ನ ತರಂಗ ಓಡಿದ್ದ. ಒಮ್ಮೆಗೆ ಗಂಡ ಹೆಣ್ತಿ ಯಾವಾಗ್ರಿ ಇವರು ವೀಕೆಂಡ್ ಬಂತಿಲ್ಲ, ಸಂಡೇ ಅವತ್ತ ಎದರ ಬದರ ಕುತ್ಕೊಂಡು, ಅಯ್ಯ ನೀನಾ ನನ್ನ ಗಂಡ ಅಂತಿ, ಅಯ್ಯ ನೀನಾ ನಾನು ಹೆಣ್ತಿ ಅಂತೀವಿ. ಈ ಬ್ರಾಹ್ಮಣರ ಮಂದಿಯೊಳಗ ಸಿಟ್ಟಿಗೆದ್ರ ಬೈತಿರ್ತಾರೆ. ಏನ್ ಬೈತಾರ ಗೊತ್ತೇನ ಅವರು? ರಂಡೆ ಗಂಡ ಅಂತ ಬೈತಾರ. ಇವ ರಂಡೆ ಗಂಡ ಅಲ್ಲಿ, ಇವ ಸಂಡೆ ಗಂಡೆವ ಅಂದ್ರ ಗಂಡ ಓನ್ಲಿ ಆನ್ ಸಂಡೇ, ನಾಟ್ ಆನ್ ಅದರ್ ಡೇಸ್. ನಮ್ಮ ಸಂಬಂಧಗಳನ್ನು ಪುಡಿಯಾಗಿ ಹೋಗ್ಯವ್ರಿ. ಗಂಡ ಹೆಂಡತಿ ಸಂಬಂಧ ಚಂದಿಲ್ಲ, ತಾಯಿ ತಂದೆ ಸಂಬಂಧಗಳು ಚಂದಿಲ್ಲ. ಹಡದ ತಂದೆ ತಾಯಿನ ಎಷ್ಟು ಪ್ರೀತಿಯಿಂದ ನಾವು ನೋಡ್ಕೋಬೇಕು. ಮನ್ಯಾಗ ಅತ್ತೆ ಸೊಸಿ ಜೊತೆ ಕೂಡಿ, ನಿಮ್ಗೆ ಹೇಳ್ತೇನೆ ತಮಾಷೆ ಸಂಗತಿ ಒಂದು. ಅತ್ತಿ ಗಟ್ಟಿಮುಟ್ಟಿರ್ತಾಳ, ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ರೋಚನಣ್ಣ ಅವರು ಅವರ ಒಂದು ಜನ್ಮದಿನ ಅರ್ಥಪೂರ್ಣವಾಗಿ ಗಜೇಂದ್ರಣ್ಣ ಅವರು ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಬಹಳ ಖುಷಿ ಆಗುತ್ತೆ. ಮೊದಲನೇದಾಗಿ ರೋಚನಣ್ಣ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಭಗವಂತ ಅವರಿಗೆ ಆಯುಷ್ಯು, ಆರೋಗ್ಯ, ಕೀರ್ತಿ, ಸಂಪತ್ತು ಎಲ್ಲವನ್ನ ಕರುಣಿಸಲಿ. ದಯಮಾಡಿ ಪ್ರತಿಯೊಬ್ಬರು ಕೂಡ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ದೇವ್ರ ಮಕ್ಕಳು ಅವ್ರಿಗೆ ಆಶೀರ್ವಾದ ಮಾಡಿ. ದಯವಿಟ್ಟು ಮುಂದೆ ಬನ್ನಿ ಅಣ್ಣ. ಹಂಗೆ
ಸೊ ಒಳ್ಳೇದಾಗ್ಲಿ ಅವ್ರಿಗೆ. ಒಂದ್ಸತಿ ಕ್ಲಾಸ್ ಮಾಡಿ ಅಣ್ಣವ್ರಿಗೆ ಒಳ್ಳೇದಾಗ್ಲಿ. ಹಾಗೆ ಎಲ್ಲರೂ ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಒಳ್ಳೇದು ಮಾಡಲಿ. ಭಗವಂತ ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕಣಿಸ್ಲಿ. ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ, ಶನೇಶ್ವರ ಸ್ವಾಮಿಯವರ ಆಶೀರ್ವಾದ, ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ ಸಿಗ್ಲಿ. ಜನ್ಮದಿನದ ಶುಭಾಶಯಗಳು ಸರ್. ನಿಮ್ಮ ಹುಟ್ಟುಹಬ್ಬದ ದಿನ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಪ್ರಸಾದದ ವ್ಯವಸ್ಥೆ ಮಾಡಿ, ಇಲ್ಲಿರ್ತಕ್ಕಂಥ ಹೊಟ್ಟೆನ ನೀವು ಮತ್ತೆ ನಿಮ್ಮ ತಂಡದವರು, ನಿಮ್ಮ ಸ್ನೇಹಿತರು ತುಂಬಿಸ್ತಾ ಇದ್ದಾರೆ. ನಿಮ್ಮ ಹೊಟ್ಟೆನ ತಣ್ಣಗೆ ಭಗವಂತ ಇಟ್ಟಿರ್ಲಿ. ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ ಯು. ಸೊ ವಿಶೇಷವಾಗಿ ಇನ್ನೊಂದು ಮಾತು ಹೇಳಲೇಬೇಕು. ಏನಪ್ಪಾ ಅಂತ ಹೇಳಿದ್ರೆ, ನಮ್ದು ನೂತನವಾಗಿ ಕಟ್ಟಡ ನಿರ್ಮಾಣ ಆಗ್ತಾ ಇರೋದ್ರಿಂದ ಅವರ ಒಂದು ಜನ್ಮದಿನದ ಪ್ರಯುಕ್ತ ನಮ್ಮ ಆಶ್ರಮದ ನೂತನ ಕಟ್ಟಡ ಕಾಮಗಾರಿಗೆ ಒಂದು ಲೋಡ್ ಎಮ್ಸ್ಯಾಂಡು, ಒಂದು ಲೋಡ್ ಜೆಲ್ಲಿ ಮತ್ತೆ ಒಂದು 50 ಮೂಟೆ ಸಿಮೆಂಟ್ ಕೂಡ ಕೊಡಿಸಿದ್ದಾರೆ. ಸೊ ದಯವಿಟ್ಟು ಥ್ಯಾಂಕ್ ಯು ಸರ್, ನಿಮಗೆ ಧನ್ಯವಾದ. ನಿಮಗೂ ಧನ್ಯವಾದ ಅಣ್ಣ. ದೇವ್ರು ಚೆನ್ನಾಗಿಟ್ಟಿರಲಿ. ಇನ್ನೊಂದು ಬಗ್ಗೆ ಏನಾದ್ರು ಹೇಳ್ತೀರಾ? ಶರಣಾಯ್ತು ಜೀವ ನಿನ್ನ ಪಾದಕ್ಕೆ, ಈ ಪಾದವು ಮೈಸೋಕಲು ನನ್ನಲ್ಲಿ ಎಂಥ ಆನಂದವು. ಭೂಮಿಗೆ ಬಂದ ದೇವಕಿ ಕಂದ, ನಾ ಬೇಡಲು ನನ್ನ ಕಾಪಾಡಲು, ನಾ ಬೇಡಲು ನನ್ನ. ಹೆಲ್ಮೆಟ್ ಹಾಕೋ, ಹೆಲ್ಮೆಟ್ ಹಾಕೋ, ಹೆಲ್ಮೆಟ್ ಹಾಕೋ. ಸರ್ ಹೆಲ್ಮೆಟ್ ಹಾಕೊಂಡಿದ್ದೀನಲ್ಲ, ಏನಕ್ಕೆ ಹಿಡಿತಿದ್ದೀರಾ? ನನ್ನ ನೋಡ್ಬಿಟ್ಟು ಹೆಲ್ಮೆಟ್ ಹಾಕೋತಾ ಇದ್ದೀರಲ್ಲ, ಯಾವಾಗ್ಲೂ ಹೆಲ್ಮೆಟ್ ಹಾಕೋಬೇಕು ತಾನೆ? ಈಗ ಹಾಕೊಂಡಿದ್ದೀನಲ್ಲ ಸರ್. ಸರಿ ಹೋಗಿ. ಹೆಲ್ಮೆಟ್ ತೆಗಿ. ಇರ್ಲಿ ಹಾಕೊಳ್ರಿ ಹೆಲ್ಮೆಟ್. ಮುಂದೆ ಯಾರು ಪೊಲೀಸ್ ಇಲ್ಲ. ಹೆಲ್ಮೆಟ್ ತೆಗಿ. ಇರ್ಲಿ ಹಾಕೊಳ್ರಿ ಹೆಲ್ಮೆಟ್. ಮುಂದೆ ಯಾರು ಪೊಲೀಸ್ ಇಲ್ಲ ಕಣೆ, ತೆಗಿ. ಲಗ್ಗಾಮು ದೇವರ ಕೈಲಿ ನಾವೇನ್ ಮಾಡೋಣ, ಎಲ್ಲಾರು ಮುಖ ಮುಚ್ಕೊಂಡ್ ಡ್ರಾಮಾ ಆಡೋಣ, ಗೊಂಬೆ ಆಡ್ಸೋಣ. ಹಾಕಲ್ಲ ಸರ್, ನಮಗ್ ಲಾಸ್ ಆದ್ರೂ ಪರವಾಗಿಲ್ಲ. ಇವತ್ತು ಸಮಾಜದಲ್ಲಿ ಹೆಲ್ಮೆಟ್ ಹಾಕ್ತೆ ಎಷ್ಟೋ ಜನ ಬಿದ್ದು ಅವ್ರು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು ಅಲ್ಲದೆ ಅವ್ರ ಮನೆಯವನ್ನೆಲ್ಲ ಬೀದಿ ಪಾಲ್ ಮಾಡಿದ್ದಾರೆ. ಹೆಲ್ಮೆಟ್ ಹಾಕೊಳ್ಳದೆ ಇದ್ರೆ ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಹಾಕಲ್ಲ ಸರ್. ಈ ಆಂದೋಲನ ಇಲ್ಲಿಂದನೇ ಶುರುವಾಗ್ಲಿ. ನಿಮ್ ಮಾತು ಕೇಳಿ ತುಂಬಾ ಖುಷಿ ಆಯ್ತು ಸರ್. ಇವತ್ತು ಪೊಲೀಸ್ನವರು ಹೆಲ್ಮೆಟ್ ಹಾಕಳಿ ಅಂತ ಬಡ್ಕೊಳ್ತಾರೆ. ಸಾಲದು ಅಂತ ದಂಡ ಹಾಕಿ ಬುದ್ಧಿನೂ ಕಲಿಸ್ತಾರೆ. ಆದ್ರೂ ನಮ್ ಜನ ಹೆಲ್ಮೆಟ್ ಹಾಕಲ್ಲ. ಆದ್ರೆ ನೀವು ತಗೊಂಡಿದ್ರಲ್ಲ ಈ ನಿರ್ಧಾರ, ಇದೇ ತರ ಎಲ್ಲಾ ಪೆಟ್ರೋಲ್ ಬಂಕ್ ಅವರು ತಗೊಂಡ್ರೆ ನಮ್ ಜನ ಖಂಡಿತವಾಗಿ ಹೆಲ್ಮೆಟ್ ಹಾಕ್ತಾರೆ ಸರ್. ಅವ್ರ ಮನೆಯವರು ಕೂಡ ನೆಮ್ಮದಿಯಾಗಿರ್ತಾರೆ. ಸಾರೇ ಜಹಾಂ ಸೆ ಅಚ್ಚಾ